ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಹಸಿವು ಮತ್ತು ಕ್ರೇವಿಂಗ್ ಅಥವಾ ಬಾಯಿ ಚಪಲದ ಬಗ್ಗೆ ನಾನಿವತ್ತು ವಿವರಿಸಬೇಕು. ಆ ಎರಡೂ ವಿಷಯಗಳನ್ನು, ಹಸಿವು ಮತ್ತು ಕ್ರೇವಿಂಗ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಂಡು, ಎಷ್ಟೋ ಜನಕ್ಕೀಗ ನೋಡಿ ಹಸಿವಾದಾಗ ಅನಿಸ್ತದೆ, ಆದರೆ ಅದು ನಿಜವಾದ ಹಸಿವು ಆಗಿರೋದಿಲ್ಲ. ಅದೊಂಥರ ಕ್ರೇವಿಂಗ್ ಫಾರ್ ಫುಡ್ ಅಂತ, ಅಂದರೆ ರಾಂಗ್ ಟೈಮಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ಅದೊಂದು ಕ್ರೇವಿಂಗ್ ಅಂತ ಹೇಳಬಹುದು, ಅಥವಾ ಬಾಯಿ ಚಪಲ ಅಂತ ಹೇಳಬಹುದು. ಈ ಎರಡನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ನಿಮಗೆ ನಿಜವಾಗಿ ದೇಹದಲ್ಲಿ ಒಂದು ಫುಡ್ನ ಅವಶ್ಯಕತೆ ಉಂಟೋ ಇಲ್ವೋ, ಅದು ಬರೀ ಒಂದು ಬಾಯಿ ಚಪಲ ಮಾತ್ರವಾ ಅಂತ ನೀವು ಡಿಫ್ರೆನ್ಷಿಯೇಟ್ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ನೋಡಿ, ಹಸಿವಿನ ಬಗ್ಗೆ ಬಂದರೆ, ಹಸಿವು ನಿಧಾನಕ್ಕೆ ಪ್ರಾರಂಭ ಆಗುವಂಥದ್ದು. ಅದು ಸಡನ್ನಾಗಿ ಹಸಿವಾಗೋದು, ನನಗೆ ಈಗಲೇ ಒಂದಷ್ಟು ಫುಡ್ ಬೇಕು ಅನ್ನುವಂಥ ಆ್ಯಟಿಟ್ಯೂಡಲ್ಲಿ ಇರೋದಿಲ್ಲ. ನಿಧಾನಕ್ಕೆ ಪ್ರಾರಂಭ ಆಗುವಂಥದ್ದು ಹಸಿವು. ಆದರೆ ಇಲ್ಲಿ ಕ್ರೇವಿಂಗ್ ಹಾಗಲ್ಲ, ಅದು ಸಡನ್ನಾಗಿ ಸ್ಟಾರ್ಟ್ ಆಗಬಹುದು, ಎನಿ ಟೈಮ್ ಸ್ಟಾರ್ಟ್ ಆಗಬಹುದು. ಇನ್ನು ಈ ಹಸಿವು ಹೊತ್ತಿಗೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆದರೆ ಸ್ಟಾರ್ಟ್ ಆಗಬಹುದು, ಅಂದರೆ ಹಸಿವು ಜಾಸ್ತಿ ಆಗ್ತಾ ಬರಬಹುದು. ಆದರೆ ಮಧ್ಯಾಹ್ನ ಊಟದ ಟೈಮಲ್ಲಿ ನೀವು ಊಟ ಮಾಡಲಿಲ್ಲ ಅಂದರೆ ಹಸಿವಾಗ್ತದೆ ಅಫ್ಕೋರ್ಸ್. ಹಾಗೆ ಹೆಲ್ದಿ ಬಾಡಿಗೆ ಹಸಿವು ನಿಯಮಿತವಾಗಿ ಆಗ್ತಾ ಬರ್ತದೆ. ಆದರೆ ಕ್ರೇವಿಂಗ್ ಎನಿ ಟೈಮ್, ಅದು ಮಧ್ಯರಾತ್ರಿಯೂ ಸ್ಟಾರ್ಟ್ ಆಗಬಹುದು ನೀವು ಎಚ್ಚರ ಇದ್ದರೆ, ಅಥವಾ ನಿಮಗೆ ಊಟ ಆದಮೇಲೆ ಕೂಡ ನೀವೊಂದು ಸ್ವೀಟ್ ತಿನ್ಬೇಕನ್ನಿಸೋದೋ, ಅಥವಾ ಬೇರೆ ಏನಾದರೂ ತಿನ್ನಬೇಕು, ಚಿಪ್ಸ್ ತಿನ್ಬೇಕನ್ನಿಸೋದೋ, ಹಾಗೆಲ್ಲ ಆಗಲೂಬಹುದು. ಕ್ರೇವಿಂಗಿಗೆ ಒಂದು ಟೈಮ್ ಇಲ್ಲ, ಅದು ಎನಿ ಟೈಮ್ ಸ್ಟಾರ್ಟ್ ಆಗ್ಬೋದು. ಹಾಗಿದ್ದಾಗ ಅದು ಹಸಿವಲ್ಲ, ನಿಜವಾದ ಹಸಿವಲ್ಲ, ಯಾಕಂದರೆ ಊಟ ಆದಮೇಲೂ ಸ್ಟಾರ್ಟ್ ಆಗುತ್ತಲ್ಲ. ಹಾಗಾಗಿ ಇನ್ನು ಈ ಹಸಿವು ಯೂಶ್ವಲಿ ನೀವು ಅನ್ನ ಸಾರು, ಅಥವಾ ನೀವು ಏನು ತಿಂತಿರೋ ರಾಗಿ ಮುದ್ದೆ ಇರಬಹುದು, ಮುದ್ದೆ ಮತ್ತು ಸಾರು, ಅಥವಾ ಏನಾದರೂ ಚಪಾತಿ ಪಲ್ಯ ಅಂತ ನ್ಯೂಟ್ರಿಷಿಯಸ್ ಅಥವಾ ಹೆಚ್ಚು ತರಕಾರಿ ಇರುವಂತಹ ಆಹಾರಕ್ಕೆ ನೀವು ಆಸೆ ಪಡ್ತೀರಿ ಹಸಿವಾದಾಗ. ಅದರಲ್ಲಿ ಕ್ರೇವಿಂಗ್ ಯೂಶ್ವಲಿ ಹೆಚ್ಚಾಗಿ 90% ನೋಡಿ, ಅದು ಜಂಕ್ ಫುಡ್ಡಿನ ಕ್ರೇವಿಂಗೇ ಇರ್ತದೆ. ಚಿಪ್ಸ್ ತಿನ್ಬೇಕು ಅನಿಸೋದು, ಅಥವಾ ಚಾಕ್ಲೇಟ್ಸ್ ತಿನ್ನಬೇಕು ಅನಿಸುವಂಥದ್ದು, ಅಥವಾ ಪಿಜ್ಜಾ ಬರ್ಗರ್ ಮುಂತಾದ ಆಸೆಗಳು ನಿಮಗೆ ಜಾಸ್ತಿ ಇರ್ತದೆ. ಹಾಗಿದ್ದಾಗ ಅದು ಹಸಿವಾಗಿರೋದಿಲ್ಲ, ಅದು ಕ್ರೇವಿಂಗ್ ಆಗಿರ್ತದೆ. ಇಲ್ಲಿ ಹಸಿವಲ್ಲಿ ನೀವು ಈಗ ನೋಡಿ, ಒಂದು ವೇಳೆ ಒಂದು ಸಿಂಪಲ್ ಆಗಿರುವಂತಹ ತಿಳಿ ಗಂಜಿ ಕೊಟ್ಟರು ಕೂಡ ನೀವು ತಿಂತೀರ, ಖುಷಿಯಲ್ಲೇ ಊಟ ಮಾಡಬಹುದು. ಆದರೆ ಕ್ರೇವಿಂಗಲ್ಲಿ ನೀವು ಪರ್ಟಿಕ್ಯುಲರ್ ಇರ್ತೀರ, ಇದೇ ಫುಡ್ ಬೇಕು, ಇದೇ ಫುಡ್ ತಿಂದರೆ ಮಾತ್ರ ನನಗೆ ಸಮಾಧಾನ ಆಗುವಂಥದ್ದು. ಹಾಗಾಗಿ ಅದು ಕ್ರೇವಿಂಗ್ ಅನ್ನಿಸ್ತದೆ. ಇಲ್ಲಿ ಹಸಿವಲ್ಲಿ ನಿಮಗೆ ಬಾಡಿಗೆ ಪೌಷ್ಟಿಕತೆ ಬೇಕಿರ್ತದೆ, ಅಲ್ಲಿ ಪೋಷಣೆ ಬೇಕಿರ್ತದೆ. ನಿಮಗೆ ನಿಜವಾಗಿ ಎನರ್ಜಿಯಲ್ಲಿ ಕಡಿಮೆ ಆಗಿದೆ, ನಿಮಗೆ ಆಹಾರದ ಅಗತ್ಯ ಅಲ್ಲಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಕೆಲವೊಂದು ಹಂಗರ್ ಪ್ಯಾಂಕ್ಸ್ ಇರಬಹುದು, ಸ್ಟಮಕ್ ಕ್ರ್ಯಾಂಪ್ಸ್ ಬರುವಂಥದ್ದು, ಇನ್ನು ಕೆಲವರಿಗೆ ವಿಪರೀತ ಹಸಿವಾದಾಗ ಕೈಯೆಲ್ಲ ನಡುಗುವಂಥದ್ದು ಕೂಡ ಆಗಬಹುದು. ಕ್ರೇವಿಂಗಲ್ಲಿ ಅಂಥದ್ದೆಲ್ಲ ಏನೂ ಆಗೋದಿಲ್ಲ, ನಿಮಗೆ ಆರಾಮಾಗಿ ಇರ್ತೀರಿ ನೀವು. ಆದರೆ ಆ ಒಂದು ಆಸೆ ಆಗ್ತಾ ಇರ್ತದೆ, ಅದನ್ನೇ ನೀವು ಹಸಿವು ಅಂತ ತಪ್ಪು ತಿಳ್ಕೊಂಡಿರ್ತೀರಿ ಅಷ್ಟೇ. ಆದರೆ ಅದು ಪರ್ಟಿಕ್ಯುಲರ್ ಫುಡ್ಗೆ ನೀವು ಆಸೆ ಪಡ್ತಿರ್ತೀರ. ನೀವು ಏನು ಕೊಟ್ಟರು ತಿನ್ನುವಂಥ ಸ್ಟೇಜಲ್ಲಿದ್ದರೆ ಕರೆಕ್ಟ್, ನಿಮಗೆ ಹಸಿವಾಗಿರಬಹುದು, ಓಕೆ ಒಪ್ಕೊಳ್ಬಹುದು. ಆದರೆ ನೀವು ಒಂದು ಪರ್ಟಿಕ್ಯುಲರ್ ಫುಡ್ಗೆ ಅದನ್ನೇ ತಿನ್ನಬೇಕು ಅಂತ ಆಸೆ ಪಟ್ಟರೆ ಅದು ಕ್ರೇವಿಂಗ್ಗೆ, ಬಾಯಿ ಚಪಲವೇ ಆಗಿರ್ತದೆ. ಇನ್ನು ಈ ಹಸಿವು ಅನ್ನುವಂಥದ್ದು ಊಟ ಆದಮೇಲೆ ಹೋಗಿಬಿಡ್ತದೆ, ನಿಮಗೆ ಸಮಾಧಾನ ಆಗ್ತದೆ, ನೀವು ಸ್ಯಾಟಿಸ್ಫೈಡ್ ಆಗಿಬಿಡ್ತೀರಿ. ಕ್ರೇವಿಂಗಲ್ಲಿ ಹಾಗಲ್ಲ, ಅದು ತಿಂದ ಅಷ್ಟು ಓವರ್ ರೇಟಿಂಗಲ್ಲಿ ನೀವು ಎಂಡ್ ಆಗಿಬಿಡ್ತೀರಿ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಇನ್ನೂ ತಿನ್ನಬೇಕು, ಇಷ್ಟು ತಿನ್ನಬೇಕು, ನಾನು 2 ಪ್ಲೇಟ್ ಭೇಲ್ಪುರಿ ನನಗೆ ತಿನ್ನಲೇಬೇಕು ಈಗಲೇ, ಆ ಥರ ಒಂಥರ ಅರ್ಜೆಂಟ್ ಆತುರಪಟ್ಟು ತಿನ್ನುವಂಥದ್ದು. ಹಸಿವಿನ ಹಾಗೆ ನಿಧಾನಕ್ಕೆ ಒಂಥರ ಹೆಲ್ದಿ ಆಗಿ ತಿನ್ನುವಂಥದ್ದು ಇರೋದಿಲ್ಲ. ಅಲ್ಲೊಂಥರ ಅರ್ಜೆಂಟಲ್ಲಿ ಆಸೆಯಲ್ಲಿ ತಿನ್ನುವ ಹಾಗಿರ್ತದೆ. ಹಾಗೂ ಕೊನೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅಲ್ಲಿ ಏನಿರ್ತದೆ, ಗಿಲ್ಟ್. ಕೊನೆಗೆ ಹೊಟ್ಟೆಯಲ್ಲಿ ಫುಲ್ಲಾಗಿ ಒಂಥರ ಬ್ಲಾಟ್ ಆಗ್ತದಲ್ವ, ಆ ಸ್ಟೇಜಲ್ಲಿ ನಿಮಗೊಂಥರ ಗಿಲ್ಟಿ ಫೀಲ್ ಆಗ್ತದೆ. ಕೊನೆಗೆ ಅದು ಎಂಡ್ಸ್ ಅಪ್ ವಿತ್ ಗಿಲ್ಟ್ ಅಂತ, ಅಯ್ಯೋ ನಾನು ಯಾಕೆ ತಿಂದೆ ಇದನ್ನೆಲ್ಲ, ನಾನು ತಿನ್ನಬಾರ್ದಿತ್ತು, ಈ ಮೊಮೆಂಟಲ್ಲಿ ಕಂಟ್ರೋಲ್ ಮಾಡ್ಬೋದಿತ್ತು ನಾನು ಅಂತ ಮತ್ತೆ ಅನಿಸುವಂಥದ್ದು. ಅದು ಕ್ರೇವಿಂಗ್, ಬಾಯಿ ಚಪಲ. ಈ ಹಸಿವಿಗೆ ಟ್ರಿಗ್ಗರ್ ಏನಿರ್ತದೆ ಅಂದರೆ, ಒಂದು ನಿಮಗೆ ಹೊಟ್ಟೆ ಖಾಲಿಯಾಗಿ ನಿಮಗೆ ಎನರ್ಜಿ ಎಲ್ಲ ಲಾಸ್ ಆಗಿರುವಂಥದ್ದು, ಮುಗ್ದಿರುವಂಥದ್ದು ನಿಮ್ಮದು. ಹಾಗಿರುವಾಗ ನಿಮ್ಮ ದೇಹಕ್ಕೆ ಆ ನರಿಶ್ಮೆಂಟ್ ಬೇಕಿರ್ತದೆ, ಅದು ಒಂದು. ಕೆಲವೊಂದು ಸಲ ಡಿಹೈಡ್ರೇಷನ್ ಅಂದರೆ ನೀರು ಕುಡಿಯದೇ ಇದ್ದರೆ ಕೂಡ ಒಂಥರ ಹಸಿವನ್ನು ಆದಾಗ ಅನಿಸ್ಬಹುದು. ಅದೆಲ್ಲ ಟ್ರಿಗ್ಗರ್ಸ್ ಆಗಿರ್ತದೆ, ನೀವಾಗ ಊಟ ಮಾಡಿದಾಗ ಸರಿಯಾಗ್ತದೆ. ಆದರೆ ಇಲ್ಲಿ ಕ್ರೇವಿಂಗಿಗೆ ಟ್ರಿಗ್ಗರ್ ಏನು ಹೇಳಿ,
ಅದು ಈ ಫುಡ್ಡಿನ ಪರಿಮಳ ಇರಬಹುದು, ಜಂಕ್ ಫುಡ್ಡಿನ ಪರಿಮಳ. ನೀವು ರೋಡಲ್ಲಿ ಹೋದಾಗ ನೋಡ್ತಿರ್ತೀರಿ, ಏನಾದರೂ ಒಂದು ಪರಿಮಳ ಘಮ್ಮ ಬರ್ತಾ ಇರ್ತದೆ. ಬಿರಿಯಾನಿ ಇದು ಶಾಪ್ ಹತ್ರ ಹೋದಾಗ್ಲೋ ಅಥವಾ ಯಾವುದಾದ್ರೂ ಹೋಟೆಲ್ ಹತ್ರ ಹೋದಾಗ್ಲೋ ಆ ಒಂದು ಫುಡ್ಡಿನ ಪರಿಮಳ ಬರ್ತದಲ್ಲ, ಅದು ನಿಮಗೆ ಕ್ರೇವಿಂಗನ್ನು ಸ್ಟಾರ್ಟ್ ಮಾಡಬಹುದು. ಅಥವಾ ಟಿ ವಿಯಲ್ಲಿ ಬರುವಂತಹ ಈ ಫುಡ್ನ ಆ್ಯಡ್ಗಳನ್ನು ನೋಡುವಾಗ, ಈ ಚಿಕನ್ನದ್ದು ಅಥವಾ ಪಿಜ್ಜಾಗಳದ್ದು ಆ್ಯಡ್ಗಳನ್ನು ನೋಡುವಾಗ, ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿದಾಗ ನಿಮಗೆ ಖಂಡಿತವಾಗಿ ಆ ಒಂದು ಕ್ರೇವಿಂಗ್ ಸ್ಟಾರ್ಟ್ ಆಗ್ಬೋದು. ಅದು ಖಂಡಿತ ಕ್ರೇವಿಂಗ್, ಅದು ಹೆಲ್ದಿಯಾಗಿ ಸ್ಟಾರ್ಟ್ ಆಗುವಂತಹ ಹಸಿವು ಅಲ್ಲ, ಅದು ಕ್ರೇವಿಂಗ್ ಆಗಿರ್ತದೆ. ಇನ್ನು ಈ ಹಸಿವು ಅನ್ನುವಂಥದ್ದು ಊಟ ಆದಮೇಲೆ ಹೋಗ್ಬಿಡ್ತದೆ. ಆದರೆ ಅಂದರೆ ಸ್ವಲ್ಪ ಹೊತ್ತಲ್ಲಿ ಒಂದು ವೇಳೆ ನಿಮಗೆ ಊಟ ಸಿಕ್ಕಲಿಲ್ಲ ಅಂದರೂ ಲಾಂಗ್ ಟೈಮಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ಬೋದು. ಆದರೆ ಅಂದರೆ ಝೀರೋ ಆಗೋದಿಲ್ಲ. ನಿಮಗೆ ಊಟ ಅಲ್ಲಿ ಅನಿವಾರ್ಯ. ಹಸಿವು ಆದರೆ ಊಟ ಮಾಡಲೇಬೇಕಾಗ್ತದೆ, ನೀವು ದೇಹಕ್ಕೆ ಎನರ್ಜಿ ಬೇಕಾಗ್ತದೆ ಪೂರೈಕೆ. ಇಲ್ಲಿ ಕ್ರೇವಿಂಗು ಒಂದು 20 ನಿಮಿಷ, ಒಂದು ವೀಕ್ ಮೊಮೆಂಟ್, ಒಂದು 20 ನಿಮಿಷ ನಿಮಗೆ ತಡಲಿಕ್ಕೆ ಆಗೋದಷ್ಟು ಕ್ರೇವಿಂಗ್ ಆಗಿರ್ತದೆ, ಈಗಲೇ ತಿನ್ಬೇಕು ಅನ್ನಿಸ್ತದೆ. ಆದರೆ ಆ ಒಂದು 20 ನಿಮಿಷ ಕಳೆದ ಮೇಲೆ ನೀವು ನಾರ್ಮಲ್ ಆಗಿ ಬಿಡಬಹುದು. ಆ ಒಂದು ವೀಕ್ ಮೊಮೆಂಟನ್ನು ಮ್ಯಾನೇಜ್ ಮಾಡಬೇಕು. ಈಗ ನೋಡಿ, ನೀವು ಮೂವಿ ಥಿಯೇಟರ್ಗಳಿಗೆ ಹೋದಾಗ ಅಲ್ಲಿ ಆ ವಾತಾವರಣದಲ್ಲಿ ಆ ಒಂದು ಪರಿಮಳ, ಒಂದು ಪಾಪ್ಕಾರ್ನದು ಪರಿಮಳವೋ ಅಥವಾ ಪಕ್ಕದವ್ರು ಏನಾದರೂ ತಿಂತಾ ಇದ್ದರೆ ಆ ಒಂದು ಸ್ಮೆಲ್ ಎಲ್ಲ ಇರುತ್ತಲ್ಲ ಥಿಯೇಟರ್ ಒಳಗಡೆ, ಆ ಒಂದು ತಂಪಿನ ವಾತಾವರಣ ಇರಬಹುದು, ಆ AC ಸೆಂಟ್ರಲೈಸ್ಡ್ AC ವಾತಾವರಣ, ಅಲ್ಲೆಲ್ಲ ನಿಮಗೆ ಟ್ರಿಗರ್ ಆಗ್ತದೆ. ಅದು ಕ್ರೇವಿಂಗ್. ನೀವು ಊಟ ಮಾಡೇ ಮೂವಿಗೆ ಹೊರಟಿದ್ರೆ ಕೂಡ ನಿಮಗೆ ಆ ಒಂದು ಪರಿಮಳ ಬರ್ತದಲ್ಲ ಫುಡ್ಡಿಂದು, ಅಲ್ಲಿ ನಿಮಗೆ ಕ್ರೇವಿಂಗ್ ಆಗ್ತದೆ. ನಾನು ಈಗಲೇ ತಗೊಳ್ಬೇಕು ಪಾಪ್ಕಾರ್ನ್ ಅಥವಾ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಮೂವಿ ನೋಡ್ತಾ ಅನ್ನುವಂಥದ್ದು ಉಂಟಲ್ಲ, ಅದು ಪ್ಯೂರ್ ಆಗಿರೋ ಕ್ರೇವಿಂಗ್. ಆ ಕ್ರೇವಿಂಗ್ ಬಹಳ ಕಷ್ಟ ಕಂಟ್ರೋಲ್ ಮಾಡುವಂಥದ್ದು. ಅದೇ ವೀಕ್ನೆಸ್ಸನ್ನು ಟ್ರ್ಯಾಪ್ ಮಾಡಿಕೊಂಡು ಅಲ್ಲಿ ಥಿಯೇಟರ್ನ ಪಕ್ಕದಲ್ಲಿ ಎಷ್ಟೆಷ್ಟೋ ಪಾಪ್ಕಾರ್ನ್ ಒಂದು ಬಕೆಟ್ಗೆ ಒಂದಷ್ಟು ಚಾರ್ಜ್ ಮಾಡಿಬಿಡ್ತಾರೆ, ಹೌದಲ್ಲ? ಆ ಒಂದು ವೀಕ್ ಮೊಮೆಂಟನ್ನು ನೀವು ಗೆದ್ದು ಬಿಟ್ಟರೆ ನೀವು ಗೆದ್ದ ಹಾಗೆ, ಕ್ರೇವಿಂಗನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರಿ ಅಂತಲೇ ಅರ್ಥ. ಹಾಗಾಗಿ ಈ ಹಸಿವು, ನಿಜವಾದ ಹಸಿವು ಅಂದರೆ ಏನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಕ್ರೇವಿಂಗಿಗೆ ಮರುಳಾಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.